ಒಬ್ಬ ನಿವೃತ್ತ ಭಾರತೀಯ ಸೇನಾ ಅಧಿಕಾರಿಯ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮುಜುಗರ ತಂದಿದೆ ಮತ್ತು ಒಂದು ಮಿತ್ರ ದೇಶದೊಂದಿಗಿನ ಸಂಬಂಧದ ಮೇಲೆ ಅನಗತ್ಯ ಒತ್ತಡ ಹೇರಿದೆ. ಈ ಘಟನೆಯ ವರದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಘಟನೆ ಏನು ಅಂತ ನೋಡೋದಾದ್ರೆ, ಕಳೆದ ಕೆಲವು ದಿನಗಳಿಂದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ನಿವೃತ್ತ ಸೇನಾಧಿಕಾರಿ ಮತ್ತು ಈಗ ಟೆಲಿವಿಷನ್ ವ್ಯಕ್ತಿಯಾಗಿರುವ ಮೇಜರ್ ಗೌರವ್ ಆರ್ಯ ಅವರು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅವರನ್ನ ತೀವ್ರವಾಗಿ ನಿಂದಿಸಿದ್ದಾರೆ. ಮೇಜರ್ ಆರ್ಯ ಅವರು ಅರಾಗ್ಜಿ ಅವರನ್ನ ಹಂದಿಯ ಮಗ ಅಂದ್ರೆ ಸನ್ ಆಫ್ ಪಿಗ್ ಅಂತ ಜರ್ದಿದ್ದಾರೆ. ಈ ಹೇಳಿಕೆ ಇರಾನ್ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಕೆಲವೇ ದಿನಗಳಲ್ಲಿ ಭಾರತಕ್ಕೆ ಬಂದ ಹಿನ್ನೆಲೆಯಲ್ಲಿ ಬಂದಿತ್ತು. ಏಪ್ರಿಲ್ 22ರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ಮಂದಿ ಮೃತಪಟ್ಟ ನಂತರ ಈ ಭೇಟಿಗಳು ನಡೆದಿದ್ವು. ಮೇಜರ್ ಆರ್ಯ ತಮ್ಮ ದಿ ಚಾಣಕ್ಯ ಡೈಲಾಗ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತಾಡ್ತಾ ಅವರು ಅಂದ್ರೆ ಅರಾಗ್ಚಿ ಪಾಕಿಸ್ತಾನದಲ್ಲಿದ್ರು ಮತ್ತು ಶೆಹಬಾಜ್ ಶರೀಫ್ ಸೇರಿದಂತೆ ಉನ್ನತ ನಾಯಕರನ್ನ ಭೇಟಿಯಾದ್ರು. ನಂತರ ಅವರು ಭಾರತಕ್ಕೆ ಬಂದ್ರು. ಪೆಹಲ್ಗಾಮ್ ದಾಳಿ ನಡೆದಾಗ ಈ ವ್ಯಕ್ತಿ, ಈ ಹಂದಿಯ ಮಗ ಭಾರತಕ್ಕೆ ಬರಬೇಕಾಯ್ತು. ಅವರು ಜೈಶಂಕರ್ಗೆ ಇರಾನ್ ನಿಮ್ಮೊಂದಿಗಿದೆ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಆರ್ಯ ಅವರು ತಮ್ಮ ಸ್ಕ್ರೀನ್ ನಲ್ಲಿ ಅರಾಗ್ಚಿಯವರ ಪಾಕಿಸ್ತಾನ ಮತ್ತು ದೆಹಲಿ ಭೇಟಿಗಳ ದೃಶ್ಯಗಳ ಜೊತೆಗೆ ಹಂದಿ ಎಂಬ ಪದವನ್ನ ಪ್ರದರ್ಶಿಸಿದ್ದಾರೆ. ಈ ಹೇಳಿಕೆಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ನವದೆಹಲಿಯಲ್ಲಿರುವ ಇರಾನ್ ರಾಯಭಾರ ಕಚೇರಿ ಮೇಜರ್ ಆರ್ಯ ಅವರ ವಿಡಿಯೋವನ್ನ ಎಕ್ಸ್ ನಲ್ಲಿ ಹಂಚಿಕೊಳ್ತು ಮತ್ತು ಆಕ್ರೋಶ ವ್ಯಕ್ತಪಡಿಸಿತು. ಅತಿಥಿಗಳಿಗೆ ಗೌರವ ನೀಡುವುದು ಇರಾನಿನ ಸಂಸ್ಕೃತಿಯಲ್ಲಿ ಸುದೀರ್ಘ ಸಂಪ್ರದಾಯ ಆಗಿದೆ. ನಾವು ಇರಾನಿಯನ್ನರು ನಮ್ಮ ಅತಿಥಿಗಳನ್ನ ದೇವರ ಪ್ರೀತಿ ಪಾತ್ರರು ಅಂತ ಪರಿಗಣಿಸ್ತೇವೆ. ನಿಮ್ಮ ನಿಲುವೇನು ಅಂತ ಇರಾನ್ ರಾಯಭಾರ ಕಚೇರಿ ಪ್ರಶ್ನೆ ಮಾಡಿತು. ಅಂದ್ರೆ ಪರೋಕ್ಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ನೀಡುವ ಗೌರವದ ಬಗ್ಗೆ ಪ್ರಶ್ನಿಸಿತು. ಇರಾನಿನ ವಿದೇಶಿ ಮಾಧ್ಯಮ ಔಟ್ಲೆಟ್ ಇರಾನ್ ಅಬ್ಸರ್ವರ್ ಕೂಡ ಆರ್ಯ ಅವರ ಹೇಳಿಕೆಗಳನ್ನ ಖಂಡಿಸಿತು ಮತ್ತು ಭಾರತ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕರೆ ನೀಡಿತು. ಇದಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಈ ವಿಷಯದ ಗಂಭೀರತೆಯನ್ನ ಅರಿತ ಭಾರತ ಸರ್ಕಾರ ತಕ್ಷಣವೇ ಪ್ರತಿಕ್ರಿಯಿಸಿತು. ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಶೀಘ್ರವಾಗಿ ಒಂದು ಸ್ಪಷ್ಟೀಕರಣ ನೀಡಿತು. ಮೇಜರ್ ಆರ್ಯ ಅವರ ಹೇಳಿಕೆಗಳಿಗೂ ಭಾರತ ಸರ್ಕಾರದ ಅಧಿಕೃತ ನಿಲುವಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅದು ಸ್ಪಷ್ಟಪಡಿಸಿತು. ರಾಯಭಾರ ಕಚೇರಿ ಎಕ್ಸ್ ನಲ್ಲಿ ಬರೀತಾ ಇರಾನ್ನಲ್ಲಿರುವ ಭಾರತದ ರಾಯಭಾರ ಕಚೇರಿ ಈ ವಿಡಿಯೋದಲ್ಲಿರುವ ವ್ಯಕ್ತಿ ಒಬ್ಬ ಖಾಸಗಿ ಭಾರತೀಯ ನಾಗರಿಕ ಅಂತ ಸ್ಪಷ್ಟಪಡಿಸೋಕೆ ಬಯಸುತ್ತೆ. ಅವರ ಹೇಳಿಕೆಗಳು ಭಾರತದ ಅಧಿಕೃತ ಸ್ಥಾನಮಾನದೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿಲ್ಲ ಮತ್ತು ಈ ವಿಡಿಯೋದಲ್ಲಿ ಬಳಸಲಾದ ಅಗೌರವದ ಧ್ವನಿಯನ್ನ ಭಾರತ ಸರ್ಕಾರ ಅನುಚಿತ ಅಂತ ಪರಿಗಣಿಸುತ್ತೆ ಅಂತ ತಿಳಿಸಿತು. ಈ ಮೂಲಕ ಭಾರತ ಸರ್ಕಾರ ಈ ವಿವಾದದಿಂದ ತನ್ನನ್ನ ದೂರ ಇರಿಸಿಕೊಳ್ತು. ಅರಾಗ್ಚಿಯವರ ಪಾಕಿಸ್ತಾನ ಭೇಟಿ ವಿವಾದಕ್ಕೆ ಕಾರಣ ಆಗಿದ್ದು ಯಾಕೆ? ಅಬ್ಬಾಸ್ ಅರಾಗ್ಚಿ ಅವರು ಮೇ 5ರಂದು ಪಾಕಿಸ್ತಾನಕ್ಕೆ ಅನಿಗದಿತ ಭೇಟಿ ನೀಡಿದ್ರು. ಅಲ್ಲಿ ಅವರು ಹಿರಿಯ ಪಾಕಿಸ್ತಾನಿ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ಇದು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ನಡೆದಿತ್ತು. ನಂತರ ಅವರು ಸಂಕ್ಷಿಪ್ತವಾಗಿ ತೆಹರಾನ್ಗೆ ಹಿಂತಿರುಗಿ ಮೇ 8ರಂದು ಭಾರತಕ್ಕೆ ಬಂದು ದ್ವಿಪಕ್ಷೀಯ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ರು. ಆಗಸ್ಟ್ 2024ರಲ್ಲಿ ಇರಾನ್ನ ವಿದೇಶಾಂಗ ಸಚಿವರಾದ ನಂತರ ಇದು ಅವರ ಮೊದಲ ಭಾರತ ಭೇಟಿಯಾಗಿತ್ತು. ಕಳೆದ ತಿಂಗಳು ಅರಾಗ್ಚಿ ಅವರು ನವದೆಹಲಿ ಮತ್ತು ಇಸ್ಲಾಮಾಬಾದ್ ನಡುವೆ ಹೆಚ್ಚು ತಿಳುವಳಿಕೆಯನ್ನು ರೂಪಿಸೋಕೆ ಮಧ್ಯಸ್ಥಿಕೆ ವಹಿಸುವ ಪ್ರಸ್ತಾಪವನ್ನೂ ಮಾಡಿದ್ರು. ಮೇಜರ್ ಆರ್ಯ ಅವರ ಟೀಕೆಗೆ ಈ ಹಿನ್ನೆಲೆ ಕಾರಣ ಆಗಿತ್ತು. ಈ ಘಟನೆ ಕೇವಲ ರಾಜತಾಂತ್ರಿಕ ವಿಷಯವಾಗಿ ಉಳಿಲಿಲ್ಲ, ಇದು ಭಾರತದ ಒಳಗೂ ತೀವ್ರ ಚರ್ಚೆಗೆ ಗ್ರಾಸ ಆಯಿತು. ಅನೇಕರು ಇದನ್ನ ರಾಷ್ಟ್ರೀಯ ಮುಜುಗರ ಅಂತ ಕರೆದ್ರು. ಕೆಲವು ಸಂಘಿ ಮನಸ್ಥಿತಿಯವರು ಮೇಜರ್ ಆರ್ಯ ಅವರನ್ನ ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಟೀಕೆನೂ ವ್ಯಕ್ತವಾಯಿತು. ಕೇವಲ 5 ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಮಾತ್ರಕ್ಕೆ ತಮ್ಮನ್ನ ರಕ್ಷಣಾ ತಜ್ಞ ಅಂತ ಬಿಂಬಿಸಿಕೊಂಡು ಹೀಗೆ ಜವಾಬ್ದಾರಿ ಇಲ್ಲದೆ ಮಾತಾಡುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆನೂ ಸಾಮಾಜಿಕ ಜಾಲತಾಣಗಳಲ್ಲಿ ಎತ್ತಿದೆ. ಒಬ್ಬ ವಿದೇಶಿ ಸಚಿವರನ್ನ, ಅದರಲ್ಲೂ ಒಂದು ಮಿತ್ರ ದೇಶದ ಸಚಿವರನ್ನ ಸಾರ್ವಜನಿಕವಾಗಿ ಹೀಗೆ ಕರೆಯುವುದು ಭಾರತಕ್ಕೆ ಅಂತಾರಾಷ್ಟ್ರೀಯ ಮುಜುಗರವನ್ನ ತಂದಿದೆ. ಭಾರತೀಯ ರಾಯಭಾರ ಕಚೇರಿ ಕ್ಷಮೆ ಯಾಚಿಸಿದ್ರು ಅಥವಾ ಸ್ಪಷ್ಟೀಕರಣ ನೀಡಿದ್ರು ಸರ್ಕಾರ ಈ ವ್ಯಕ್ತಿಯ ವಿರುದ್ಧ ಮತ್ತು ಅವರ ತಮ್ಮ ಹೇಳಿಕೆಗಳನ್ನ ನೀಡಿದ ಚಾನೆಲ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ ಬಲವಾಗಿ ಕೇಳಿ ಬರ್ತಿದೆ. ಖಾಸಗಿ ವ್ಯಕ್ತಿಯಾಗಿದ್ರು ಅವರು ತಮ್ಮನ್ನ ರಕ್ಷಣಾ ತಜ್ಞ ಅಂತ ಕರೆದುಕೊಂಡು ಮತ್ತು ಮಾಜಿ ಸೇನಾಧಿಕಾರಿಯಾಗಿ ಮಾತನಾಡುವುದು, ಅವರ ಹೇಳಿಕೆಗಳನ್ನ ಭಾರತದ ನಿಲುವು ಅಂತ ಹೊರಗಿನವರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇಂತಹ ಬೇಜವಾಬ್ದಾರಿ ಹೇಳಿಕೆಗಳು ದೇಶದ ಘನತೆಗೆ ಧಕ್ಕೆ ತರತ್ತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಒಂದು ಕ್ಷುಲ್ಲಕ ಅಂತ ಅನ್ಸುವ ಹೇಳಿಕೆ ಹೇಗೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ತರಬಲ್ಲದು ಮತ್ತು ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಲ್ಲದು ಅನ್ನೋದಕ್ಕೆ ಈ ಘಟನೆ ಉತ್ತಮ ನಿದರ್ಶನ. ಭಾರತ ಮತ್ತು ಇರಾನ್ ಉತ್ತಮ ಸಂಬಂಧವನ್ನ ಹೊಂದಿವೆ. ಚಬಹಾರ್ ಬಂದರು ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕರಿಸುತ್ತಿವೆ. ಇಂತಹ ಹೇಳಿಕೆಗಳು ಎರಡೂ ದೇಶಗಳ ನಡುವಿನ ವಿಶ್ವಾಸಕ್ಕೆ ಧಕ್ಕೆ ತರಬಹುದು. ಖಾಸಗಿ ವ್ಯಕ್ತಿಗಳಾದರೂ ಸಾರ್ವಜನಿಕವಾಗಿ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸೋದು ಅತ್ಯಗತ್ಯ. ವಿಶೇಷವಾಗಿ ಅದು ದೇಶದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ವಿಷಯಗಳಾದಾಗ.
ಭಾರತ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಂತಹ ಘಟನೆಗಳು ಪುನರಾವರ್ತನೆ ಆಗದಂತೆ ನೋಡ್ಕೊಳ್ಳೋಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಅನ್ನೋದು ಅನೇಕರ ಅಭಿಪ್ರಾಯ. ಈ ಗೌರವಾರ್ಹ ಟಿವಿ ಡಿಬೇಟ್ಗಳಲ್ಲಿ ಭಾಗವಹಿಸಿ ತೀರಾ ಪ್ರಚೋದನಕಾರಿಯಾಗಿ ಮಾತನಾಡಿ ಗಮನ ಸೆಳೆಯುವಂತ ವ್ಯಕ್ತಿ. ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಟಿವಿಯಲ್ಲಿ ಅತಿ ಹೆಚ್ಚು ಕಾಣಿಸ್ತಿದ್ದ ವ್ಯಕ್ತಿ ಈತ. ಈಗ ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಮಾತಾಡ್ತಿದ್ದಾರೆ. ತನ್ನ ಹಿಡಿತವಿಲ್ಲದ ನಾಲಿಗೆ ಮೂಲಕ ಈಗ ದೇಶಕ್ಕೆ ಜಾಗತಿಕವಾಗಿ ಮುಖಭಂಗ ಆಗುವಂತೆ ಮಾಡಿದ್ದಾರೆ. ಸೇನೆಯಲ್ಲಿದ್ದು ದೇಶದ ಗಡಿ ರಕ್ಷಣೆ ಮಾಡುವುದನ್ನು ಬಿಟ್ಟು ಬಂದಿರುವ ಈ ವ್ಯಕ್ತಿ ಕ್ಯಾಮೆರಾ ಮುಂದೆ ಮಾತ್ರ ಶತ್ರುಗಳ ಎದುರು ನಿಂತು ಗುಂಡು ಹಾರಿಸುವಂತೆ ಮಾತಾಡ್ತಾರೆ. ಅದರಿಂದ ದೇಶಕ್ಕೆ ಪ್ರಯೋಜನಕ್ಕಿಂತ ನಷ್ಟನೇ ಜಾಸ್ತಿ ಅಂತ ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಈ ವ್ಯಕ್ತಿಗೂ ನಮ್ಮ ಟಿವಿ ಚಾನೆಲ್ಗಳಲ್ಲಿ ಆರ್ಭಟಿಸುವ ಆಂಕರ್ಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇವರು ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕೂತು ಗಡಿಯಲ್ಲಿ ಯೋಧರು ಏನು ಮಾಡಬೇಕು ಅಂತ ಫರ್ಮಾನ್ ಹೊರಡಿಸೋರು. ಇಂಥವರಿಂದ ದೇಶಕ್ಕೆ ಸಿಗೋದು ಮುಖಭಂಗ ಮಾತ್ರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.